ನಮ್ಮ ಸುಖ ದುಃಖಗಳಿಗೆ, ಅದೃಷ್ಟ ದುರಾದೃಷ್ಟಗಳಿಗೆ ನಮ್ಮ ನಿರ್ಧಾರಗಳೇ ಕಾರಣವಾಗಿರುತ್ತದೆ ಹೊರತು ಗ್ರಹಗತಿಗಳಲ್ಲ. ಒಳ್ಳೆಯ ಸಮಯದಲ್ಲಿ ಒಳ್ಳೆಯ ನಿರ್ಧಾರಗಳನ್ನು ತಗೊಂಡು ನೋಡಿ, ಯಾವತ್ತಿಗೂ ಸೋಲು ನಿಮ್ಮ ಸಮೀಪ ಸುಳಿಯಲು ಸಾಧ್ಯವಾಗುವುದಿಲ್ಲ. ಹಾಯ್ ಹಲೋ, ನಾನು ನಿಮ್ಮ ಸುನಿಲ್ ಕುಮಾರ್, ಫಿಸಿಕ್ಸ್ ಲೆಕ್ಚರರ್. ಸೊ ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನೇನು ಡಿಸ್ಕಷನ್ ಮಾಡಿದ್ವಿ ಅಂತಂದರೆ, ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ವಾಟ್ ಇಸ್ ದ ಕನ್ವೆನ್ಷನಲ್ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಚಾರ್ಜ್ ಪಾರ್ಟಿಕಲ್, ಮೊಬಿಲಿಟಿ ಅಂತಂದ್ರೇನು, ಡ್ರಿಫ್ಟ್ ವೆಲಾಸಿಟಿ ಅಂತಂದ್ರೇನು, ಇದೆಲ್ಲ ಡಿಸ್ಕಷನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡೋಣ ಅಂತಂದರೆ, ಸೊ ಅದ್ರದ್ದು ನೆಕ್ಸ್ಟ್ ವರ್ಷನ್ ಅಂದರೆ ಇನ್ನು ಮುಂದಿನ ಭಾಗನ ನೋಡ್ತಾ ಹೋಗೋಣ. ಇದರಲ್ಲಿ ನಾವು ಕರೆಂಟ್ ಡೆನ್ಸಿಟಿ ಅಂದರೆ ಏನು ಅಂತ ನೋಡ್ತೀವಿ, ಓಮ್ಸ್ ಲಾ ಅಂದರೆ ಏನು ಅಂತ ನೋಡ್ತಾ ಹೋಗ್ತೀವಿ. ಆ ಓಮ್ಸ್ ಲಾ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ಅದಾದಮೇಲೆ ಕರೆಂಟ್ ಡೆನ್ಸಿಟಿ ಮತ್ತು ವಾಟ್ ಇಸ್ ದ ಕರೆಂಟ್ ರಿಲೇಷನ್ ಏನಿದೆ, ರೆಸಿಸ್ಟೆನ್ಸ್ ಅಂದ್ರೇನು, ರೆಸಿಸ್ಟಿವಿಟಿ ಅಂದ್ರೇನು, ಇದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ವಾಟ್ ಇಸ್ ದ ಮೀನಿಂಗ್ ಆಫ್ ಕರೆಂಟ್ ಡೆನ್ಸಿಟಿ. ಸೊ ಕರೆಂಟ್ ಡೆನ್ಸಿಟಿ ಅಂತಂದ್ರೇನು, ದ ಕರೆಂಟ್ ಡೆನ್ಸಿಟಿ ಇಟ್ ಮೀನ್ಸ್ ಯು ಹ್ಯಾವ್ ಟು ಕನ್ಸಿಡರ್ ಒಂದು ಕಂಡಕ್ಟರ್. ಈ ಕಂಡಕ್ಟರ್ ನಮಗೆ ಏನಾಗುತ್ತೆ, ಇಟ್ ಇಸ್ ಕಂಟೈನಿಂಗ್ ಸಮ್ ಏರಿಯಾ ಆಫ್ ದ ಕಂಡಕ್ಟರ್ ಇಸ್ ಎ ಅಂಡ್ ಲೆಂತ್ ಆಫ್ ದಿ ಕಂಡಕ್ಟರ್ ಎಲ್. ಓಕೆ, ಸೊ ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಮಗೆ ಏನಾಗ್ತದೆ, ದ ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ. ಚಾರ್ಜ್ ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂತಂದ್ರೆ ಇಟ್ ಈಸ್ ಪ್ರೊಡ್ಯೂಸಿಂಗ್ ಸಮ್ ಕರೆಂಟ್ ಐ. ಓಕೆ, ಒಂದು ಕರೆಂಟ್ ಐನ ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ದಟ್ ಕರೆಂಟ್ ಐ ವಿತ್ ರೆಸ್ಪೆಕ್ಟ್ ಟು ಪರ್ ಯೂನಿಟ್ ಏರಿಯಾ, ದ ಕರೆಂಟ್ ನಂಬರ್ ಆಫ್ ಟೋಟಲ್ ನಂಬರ್ ಆಫ್ ನೆಟ್ ಕರೆಂಟ್ ಫ್ಲೋಯಿಂಗ್ ಥ್ರೂ ಎನ್ particular area A, that one is called as current density. Okay, so current density ಅಂದ್ರೆ ಏನಾಗಿರುತ್ತೆ, current density J, it is represented by J, that one is equal to the current flow through a particular per unit area, that one is called as current density. So current density at a point within a conductor is the conductor through a unit area of the conductor around that point, provided a area is perpendicular to the direction of flow of current at that point. ಓಕೆ, ಅಂದರೆ ಇಲ್ಲಿ ನಮಗೆ ಏನಾಗಿರುತ್ತೆ, ದಟ್ ಏರಿಯಾ ಯಾವ ಥರ ನಮಗೆ ಪ್ಲೇಸ್ಮೆಂಟ್ ಆಗಿರಬೇಕು, ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಕರೆಂಟ್. ಓಕೆ, ಸೊ ಇದು ಒಂದು ಏರಿಯಾ ಇರುತ್ತಲ್ವ, ನಮಗೆ ಚಾರ್ಜ್ ಪಾರ್ಟಿಕಲ್ ಯಾವ ಡೈರೆಕ್ಷನ್ ಮೂವ್ ಆಗ್ತದೆ ಅಂತಂದರೆ ಪರ್ಪೆಂಡಿಕ್ಯುಲರ್ ಟು ದ ಏರಿಯಾ. ಈ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ನಮಗೆ ಏನಾಗುತ್ತೆ, ಏರಿಯಾ ಮೂವ್ ಆಗ್ತಾ ಹೋಗುತ್ತೆ. ದಟ್ ಒನ್ ಈಸ್ ಕಾಲ್ಡ್ ಆಸ್ ಕರೆಂಟ್ ಡೆನ್ಸಿಟಿ. ಓಕೆ, ಸೊ ಕರೆಂಟ್ ಡೆನ್ಸಿಟಿ ಐ ಈಸ್ ಈಕ್ವಲ್ ಟು ಎನ್ ಇ ವಿ ಡಿ ಡಿವೈಡೆಡ್ ಬೈ ಎನ್ ಇ ಎ ವಿ ಡಿ. ಓಕೆ, ಸೊ ನಿಮಗೆ ಪ್ರೀವಿಯಸ್ ಕ್ಲಾಸಲ್ಲಿ ನಮಗೇನು ಡೆರಿವೇಷನ್ ಮಾಡಿದ್ದಲ್ವಾ, ಸೊ ವಾಟ್ ಇಸ್ ದ ಕರೆಂಟ್ ಈಕ್ವೇಷನ್. Current equation I is equal to relation between drift velocity and current. Drift velocity and current I is equal to what? N E A V D. Okay, this is the total current in a conductor. ಕಂಡಕ್ಟರ್ ನಮಗೆ ಟೋಟಲ್ ಕರೆಂಟ್ ಎಷ್ಟು ಹೋಗ್ತಾ ಇದೆ, ಎನ್ ಇ ಎ ವಿ ಡಿ. ದಟ್ ಕರೆಂಟ್ ಡೆನ್ಸಿಟಿ ಜೆ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ. ಜೆ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಎ. ಸೊ ಜೆ ಇಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ದ ಐ ವ್ಯಾಲ್ಯೂ ಎನ್ ಇ ಎ ವಿ ಡಿ divided by a, that a and a get cancelled. J is equal to n e v d. J is equal to n e v d. Okay, this is the current density. So what is the SI unit of current density? SI unit of current density. So current density formula ಏನಿದೆ, J is equal to I divided by A. So SI unit of I is ampere and SI unit of area is meter square. So ampere per meter square, this one is the SI unit of current. Okay, next one is Ohm's law. So what is the meaning of Ohm's law and where it is satisfied? ಎಲ್ಲಿ ನಮಗೆ Ohm's law satisfy ಆಗ್ತದೆ ಅಂದರೆ ಯಾವ ಕಂಡೀಷನ್ ಇದ್ದರೆ ನಮಗೆ ಓಮ್ಸ್ ಲಾ ಕ್ಯಾರಿ ಮಾಡ್ತದೆ ಅಂತ ನಾವು ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಓಮ್ಸ್ ಲಾ ಅಂತಂದರೆ ಯು ಹ್ಯಾವ್ ಟು ಕನ್ಸಿಡರ್ ಒನ್ ಕಂಡಕ್ಟರ್ ಕನ್ಸಿಡರ್ ಮಾಡ್ತೀರಾ. ಆ ಕಂಡಕ್ಟರ್ ನಮಗೆ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ, ಐ ನಂಬರ್ ಆಫ್ ಕರೆಂಟ್ ಫ್ಲೋ ಆಗ್ತಿದೆ ವೆನ್ ಅಪ್ಲೈ ದ ಪೊಟೆನ್ಷಿಯಲ್ ಈಸ್ ವಿ. ಓಕೆ, ಸೊ ಒಂದು ವಿ ಪೊಟೆನ್ಷಿಯಲ್ ನಾವು ಅಪ್ಲೈ ಮಾಡಿದಾಗ ನಮಗೆ ಸಮ್ ಕರೆಂಟ್ ಫ್ಲೋ ಆಗ್ತದೆ ಫ್ರಮ್ ಒನ್ ಎಂಡ್ ಟು ದಿಸ್ ಎಂಡ್ ಟು ದಿಸ್ ಎಂಡ್. ಓಕೆ, ದೀಸ್ ಕರೆಂಟ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಪೊಟೆನ್ಷಿಯಲ್. This current is directly proportional to the potential difference across these ends. Okay, that I consider any one of the conductor, the current flowing through the conductor, it is directly proportional to the potential difference or potential difference across the two ends of the conductor when the physical conditions such as temperature ಆಗಿರ್ಬೋದು, ಮೆಕ್ಯಾನಿಕಲ್ ಸ್ಟ್ರೈನ್ ಆಗಿರ್ಬೋದು ಅಥವಾ ಪ್ರೆಷರ್ ಆಗಿರ್ಬೋದು, ಇವೆಲ್ಲ ಏನಾಗಿರಬೇಕು, ರಿಮೈನ್ ಸೇಮ್ ಇರಬೇಕು. ಇಫ್ ದ ಕೇಸ್
ಟೆಂಪ್ರೇಚರ್ ವೇರಿಯೇಷನ್ ಆಯಿತು ಅಂದ್ಕೊಳ್ಳಿ. ಟೆಂಪ್ರೇಚರ್ ವೇರಿಯೇಷನ್ ಆದಾಗ ಇಲ್ಲಿ ನಾವು ಯಾವುದೋ ಒಂದು ಪೊಟೆನ್ಷಿಯಲ್ ವಿ ಅಪ್ಲೈ ಮಾಡಿದ್ವಿ, ಒಂದು 10 ವೋಲ್ಟ್ ಅಪ್ಲೈ ಮಾಡಿದ್ರೆ ಒಂದು ಕರೆಂಟ್ ಅವಾಗ ಒಂದು 10 ಆಂಪ್ಸ್ ಅಷ್ಟು ಹೋಗ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಟೆಂಪ್ರೇಚರ್ನ ಇಂಕ್ರೀಸ್ ಮಾಡಿದ್ರೆ, ಇದಕ್ಕೆ ಟೆಂಪ್ರೇಚರ್ ಇಂಕ್ರೀಸ್ ಮಾಡಿದ್ರೆ ಏನಾಗುತ್ತೆ, ಈ ಟೆಂಪ್ರೇಚರ್ ರೈಸ್ ಮಾಡಿದಾಗ ಆ ಕಂಡಕ್ಟರ್ಲಿ ಫ್ರೀ ಎಲೆಕ್ಟ್ರಾನ್ ಅಬ್ಸರ್ವಿಂಗ್ ದ ಎನರ್ಜಿ ಫ್ರಮ್ ದ ಟೆಂಪ್ರೇಚರ್ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಇಟ್ ಈಸ್ ಆಕ್ಸಿಲರೇಟೆಡ್ ಫಾಸ್ಟ್ಲಿ, ಇಟ್ ಈಸ್ ಮೂವಿಂಗ್ ಇನ್ ಫಾಸ್ಟ್ಲಿ ಮೂವ್ ಆಗ್ತಿದೆ ಅಂತ ಅಂದರೆ ನಮಗೇನಾಗುತ್ತೆ, ಕೊಲಿಷನ್ ಫ್ರೀಕ್ವೆನ್ಸಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಕೊಲಿಷನ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದಾಗ ರಿಲ್ಯಾಕ್ಸೇಷನ್ ಟೈಮ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸ್ ಆಗ್ತಿದೆ ಅಂತಂದರೆ ಅಲ್ಲಿ ನಮಗೇನಾಗುತ್ತೆ, ಫಾಸ್ಟ್ಲಿ ಮೂವ್ ಆಗ್ತಕ್ಕ ಕರೆಂಟ್ ಈಸ್ ಆಲ್ಸೋ ಚೇಂಜಸ್. ಓಕೆ, ಸೊ ಅವಾಗ ಕರೆಂಟ್ ಈಸ್ ವೇರಿಯೇಷನ್ ಆಗಿರ್ಬೋದು ಅಥವಾ ಡಿಕ್ರೀಸ್ ಆಗಿರ್ಬೋದು ಅಥವಾ ಇನ್ಕ್ರೀಸ್ ಆಗಿರ್ಬೋದು. ಆ್ಯಕ್ಚುಲಿ ಏನಾಗುತ್ತೆ, ಕರೆಂಟ್ ಈಸ್ ಗೋಸ್ ಆನ್ ಡಿಕ್ರೀಸಸ್ ಬಿಕಾಸ್ ಇಟ್ ಈಸ್ ಕೊಲಿಷನ್ ಎಫೆಕ್ಟ್ ಆದಾಗ, ಸೊ ಅಲ್ಲಿ ಕೊಲಿಷನ್ ಕ್ರಿಯೇಟ್ ಆದಾಗ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ, ಅಪೋಸಿಂಗ್ ಫೋರ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಪೋಸಿಂಗ್ ಫೋರ್ಸ್ ಕ್ರಿಯೇಟ್ ಆದಾಗ ನಮಗೇನಾಗುತ್ತೆ, ಕರೆಂಟ್ ವೇರಿಯೇಷನ್ ಆಗುತ್ತೆ. ದಟ್ಸ್ ವೈ ದಟ್ ಓಮ್ಸ್ ಲಾ ಇಟ್ ಇಸ್ ಸ್ಯಾಟಿಸ್ಫೈ ಓನ್ಲಿ ದ ಫಿಸಿಕಲ್ ಕಂಡೀಷನ್, ಎಸ್ ಲೈಕ್ ಟೆಂಪ್ರೇಚರ್ ಆಗಿರ್ಬೋದು, ಮೆಕ್ಯಾನಿಕಲ್ ಸ್ಟ್ರೈನ್ ಆಗಿರ್ಬೋದು, ಪ್ರೆಷರ್ ಆಗಿರ್ಬೋದು, ಅದೆಲ್ಲ ನಮಗೇನಾಗಿರಬೇಕು, ಕಾನ್ಸ್ಟೆಂಟ್ ಇರಬೇಕು. ಇನ್ ದ ಟೈಮ್ ಆಫ್ ಕಾನ್ಸ್ಟೆಂಟ್, ಅದು ಮೇನ್ ಯಾವ ರೂಮ್ ಟೆಂಪ್ರೇಚರ್ ಪ್ಲೇಸ್ ಮಾಡಿ ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಅದೇ ಮೇಂಟೆನೆನ್ಸ್ ಕಾನ್ಸ್ಟೆಂಟ್ ಟೆಂಪ್ರೇಚರ್ನ ನಾವು ಪ್ಲೇಸ್ ಮಾಡಿದ್ರೆ ಓಮ್ಸ್ ಲಾ ಇಟ್ ಈಸ್ ಸ್ಯಾಟಿಸ್ಫೈ. Okay, so Ohm's law it states that the electric current flow through a conductor is directly proportional to the potential difference across the two ends of the conductor when the physical condition such as temperature and mechanical strain are remains constant. So that current I is directly proportional to the V, that V is directly proportional to I. Okay, so you have to remove the proportionality constant. V is equal to Ri. V is equal to Ri. Okay, so V is equal to Ri, that R is called as proportionality constant and also called as resistance. So what is the meaning of resistance? ಸೊ ರೆಸಿಸ್ಟೆನ್ಸ್ ಅಂತಂದರೆ ನಿಮಗೆ ಏನು ಹೇಳ್ಬೋದು, ಫಾರ್ ಎಕ್ಸಾಂಪಲ್ ಈಗ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆಗಬೇಕು, ನಮಗೆ ಕರೆಂಟ್ ಡೆವಲಪ್ ಆಗಬೇಕು ಅಂತಂದರೆ ನಮಗೆ ಇದು ಒಂದು ಕಂಡಕ್ಟರ್, ಈ ಕಂಡಕ್ಟರ್ ನಮಗೆ ಕರೆಂಟ್ ಎಷ್ಟೋ ಬರ್ತದೆ ಅಂತಂದರೆ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಇನ್ನೊಂದು ಎಂಡಿಗೆ, ಅಂದರೆ ನೆಗೆಟಿವ್ ಟರ್ಮಿನಲ್ ಇರೋ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ಟುವರ್ಡ್ಸ್ ದ ಪಾಸಿಟಿವ್ ಟರ್ಮಿನಲ್. ಸೊ ನೆಗೆಟಿವ್ ಇಂದ ಪಾಸಿಟಿವಿಗೆ ಮೂವ್ ಆಗ್ತಿದೆ ಅಂತಂದರೆ ಇಟ್ ಈಸ್ ಜನರೇಟ್ ಒನ್ ಕರೆಂಟ್. ಓಕೆ, ಇಟ್ ಇಸ್ ನಾಟ್ ಮೂವಿಂಗ್ ಟು ದ ಪಾಸಿಟಿವ್ ಟರ್ಮಿನಲ್, ದ ಕರೆಂಟ್ ಏನಾಗಲ್ಲ, ಡೆವಲಪ್ ಆಗಲ್ಲ. ಓಕೆ, ಸೊ ಕರೆಂಟ್ ಡೆವಲಪ್ ಆಗಬೇಕು ಅಂತಂದರೆ ಇಲ್ಲಿ ನಮಗೇನಾಗುತ್ತೆ, ಇಟ್ ಈಸ್ ಸಮ್ ಕೊಲಿಷನ್ ಆಗ್ತಾ ಹೋಗುತ್ತೆ ಇವೆರಡರ ಮಧ್ಯೆ. ಇಲ್ಲೊಂದು ಎಲೆಕ್ಟ್ರಾನ್ ಕೊಲಿಷನ್ ಆಗುತ್ತೆ, ಆವಾಗ ಎಲೆಕ್ಟ್ರಾನ್ ಮೂವಿಂಗ್ ಎನರ್ಜಿ ಏನಾಗುತ್ತೆ, ಡಿಕ್ರೀಸಸ್ ಆಗ್ತಾ ಹೋಗುತ್ತೆ. ಈ ಕೊಲಿಷನ್ಗೆ ನಾವೇನು ಅಪೋಸ್ ಮಾಡ್ತಿದ್ದಲ್ವಾ, ದಟ್ ಅಪೋಸಿಷನ್ ಟು ಫ್ಲೋ ಆಫ್ ಕರೆಂಟ್, ಈ ಪಾಯಿಂಟ್ ನೆಗೆಟಿವ್ ಟರ್ಮಿನಲಿಂದ ಪಾಸಿಟಿವ್ ಟರ್ಮಿನಲ್ಗೆ ಒಂದು ಎಲೆಕ್ಟ್ರಾನ್ ಮೂವ್ ಆಗಬೇಕಾದ್ರೆ ನಮಗೇನು ಅಪೋಸಿಷನ್ ಮಾಡುತ್ತೆ, ದಟ್ ಒನ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಓಕೆ, ಸೊ ಅದನ್ನು ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ನಮಗೆ ಇನ್ ದ ಕಂಡಕ್ಟರ್ ಓಮ್ಸ್ ಲಾ ಸ್ಯಾಟಿಸ್ಫೈ ಮಾಡಿಸೋ ಒಂದು ಕಂಡಕ್ಟರ್ ಅಂತಂದರೆ ದ ಕರೆಂಟ್ ಈಸ್ it is changes with respect to the voltage. So illi that I is directly proportional to the V. So V is taken along the x axis and I taken along the y axis. ಹೇಗೆ ನಮಗೆ V increase ಆಗ್ತಾ ಹೋಗುತ್ತೋ similarly the current is also increases, continuously changes. If for example 1 volt of potential ನಾವು increase ಮಾಡಿದ್ರೆ 1 amps of current ಏನಾಗುತ್ತೆ, increase ಆಗ್ತಾ ಹೋಗುತ್ತೆ. ಓಕೆ, ಸೊ increase ಆಗ್ತಿದೆ ಅಂತಂದರೆ it is maintaining the some same constant resistance. Okay, so ಇಲ್ಲಿ in this graph along the x-axis is taken as the potential V, along the y-axis is taken as current I. The graph is like this. Okay, ಈ ಗ್ರಾಫ್ ಈ ಥರ ಬರ್ತದೆ ಅಂದರೆ you have to find the slope of the graph. Okay, find the slope of the graph. That one is taken A, B and C. So ಈ ಗ್ರಾಫಲ್ಲಿ ಏನಿದೆ, ಗ್ರಾಫಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಪೊಸಿಷನ್ಗೆ ನಾವು ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ. ಸೊ ವಾಟ್ ಇಸ್ ದ ಸ್ಲೋಪ್ ಫಾರ್ಮುಲಾ? ದಟ್ ಸ್ಲೋಪ್ ಈಸ್ ಈಕ್ವಲ್ ಟು AB divided by BC. Okay, AB divided by BC. That AB is indicate the this one is indicate the along the y-axis, changes of y-axis. So changes of y-axis ಏನಿದೆ, current changes. So that one is delta I divided by delta along the x-axis BC ನಲ್ಲಿ ಏನು ಚೇಂಜ್ ಆಗ್ತಿದೆ, ಪೊಟೆನ್ಷಿಯಲ್ ಚೇಂಜ್ ಆಗ್ತಿದೆ. ಸೊ delta I divided by delta V.
ಡೆಲ್ಟಾ ಐ ಡಿವೈಡ್ ಬೈ ಡೆಲ್ಟಾ ವಿ. ದಟ್ ಸ್ಲೋಪ್ ಏನು ಇಂಡಿಕೇಟ್ ಮಾಡ್ತಿದೆ ಅಂತಂದರೆ ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಚೇಂಜ್ ಆಫ್ ವೋಲ್ಟೇಜ್. ಓಕೆ, ಚೇಂಜ್ ಆಫ್ ಕರೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಚೇಂಜ್ ಆಫ್ ವೋಲ್ಟೇಜ್. ಸೊ ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಆರ್ ಐ, ದಟ್ ಆರ್ ಈಸ್ ಈಕ್ವಲ್ ಟು ಏನು ಬರ್ತದೆ, that r is equal to v divided by i. r is equal to v divided by i. So ಇಲ್ಲಿ ನಮಗೆ ಬರ್ತಾ ಇರೋದೇನು, ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ. ಸೊ ಡೆಲ್ಟಾ ಐ ಡಿವೈಡೆಡ್ ಬೈ ಡೆಲ್ಟಾ ವಿ ಅಂತಂದರೆ ಇಟ್ ಈಸ್ 1 by r is equal to i by v. 1 by r is equal to i by v. That slope ಏನು ಇಂಡಿಕೇಟ್ ಮಾಡುತ್ತೆ, the reciprocal of the slope, that one is equal to resistance. That one is equal to the resistance. ಓಕೆ, ಸೊ ಏನು ನಾವು ಸ್ಲೋಪ್ನ ಫೈಂಡ್ ಔಟ್ ಮಾಡ್ತೀವಿ ಅದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಆವಾಗ ನಮಗೆ ಯಾವ ಕಂಡಕ್ಟರ್ನ ಯೂಸ್ ಮಾಡಿರ್ತೀವಿ, ಯಾವುದೋ ಒಂದು ಕಂಡಕ್ಟರ್ ಏನು ಯೂಸ್ ಮಾಡಿರ್ತೀವಿ ಅದ್ರದ್ದು ರೆಸಿಸ್ಟೆನ್ಸ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಈ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇನ್ ದ ಓಮ್ಸ್ ಲಾ ಯು ಹ್ಯಾವ್ ಟು ಡ್ರಾ ದ ಗ್ರಾಫ್ ವಿತ್ ರೆಸ್ಪೆಕ್ಟ್ ಟು ದ ಪೊಟೆನ್ಷಿಯಲ್ ಆ್ಯಂಡ್ ಕರೆಂಟ್. ಅವೆರಡರ ಮಧ್ಯೆ ಗ್ರಾಫ್ ಮಾಡೋದಕ್ಕೆ ಏನು ಸ್ಲೋಪ್ ಫೈಂಡ್ ಔಟ್ ಮಾಡ್ತೀವಿ, ಬೈ ಯೂಸಿಂಗ್ ದ ಸ್ಲೋಪ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್. ಓಕೆ, ನೆಕ್ಸ್ಟ್ ಒನ್ ರೆಸಿಸ್ಟೆನ್ಸ್. ಸೊ ರೆಸಿಸ್ಟೆನ್ಸ್ ಅಂದರೆ ಹೇಳಿದ್ನಲ್ವಾ, ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಇಸ್ ದ ಅಪೋಸಿಷನ್ ಅಫರ್ಡ್ ಬೈ ದ ಕಂಡಕ್ಟರ್. ಓಕೆ, ಒಂದು ಪಾಯಿಂಟಿಂದ ಇನ್ನೊಂದು ನೆಗೆಟಿವ್ ಟರ್ಮಿನಲಿಂದ ಪಾಸಿಟಿವ್ ಟರ್ಮಿನಲ್ಗೆ ಮೂವ್ ಆಗ್ತಿದೆ ಅಂತಂದರೆ ಅಲ್ಲಿ ನಮಗೇನು ಅಪೋಸಿಷನ್ ಫೋರ್ಸ್ನ ಕ್ರಿಯೇಟ್ ಮಾಡಿದೆ, ದಟ್ ಒನ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ಓಕೆ, ಸೊ ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್, ಒನ್ ಮೋರ್ ಡೆಫಿನೇಷನ್, ಆರ್ ಇಸ್ ಈಕ್ವಲ್ ಟು ವಿ ಬೈ ಐ. ನಿಮಗೆ ಓಮ್ಸ್ ಲಾ ಏನು ಹೇಳುತ್ತೆ, ದಟ್ ಐ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಿ, ಸೊ ವಿ ಈಸ್ ಈಕ್ವಲ್ ಟು ಐ ಆರ್, ದಟ್ ಆರ್ ಈಸ್ equal to V by I. R is equal to V by I. That resistance is defined as it's the ratio of potential difference across the ends of the conductor to current flowing through it. ಒಂದು ಕಂಡಕ್ಟರಲ್ಲಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಏನು ನಾವು ಪೊಟೆನ್ಷಿಯಲ್ ಅಪ್ಲೈ ಮಾಡಿರ್ತೀವಿ, ಪೊಟೆನ್ಷಿಯಲ್ ವಿ ಅಪ್ಲೈ ಮಾಡಿರ್ತೀವಿ, ಡಿವೈಡೆಡ್ ಬೈ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ಕರೆಂಟ್ ಹೋಗುತ್ತೆ ಅವೆರಡರ ರೇಷಿಯೋನ ನಾವೇನಂತ ತಗೊತೀವಿ, ರೆಸಿಸ್ಟೆನ್ಸ್ ಅಂತ ಕರಿತೀರ. ಓಕೆ, ಸೊ ನೆಕ್ಸ್ಟು ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಫಿಸಿಕಲ್ ಫ್ಯೂಚರ್ ಆಫ್ ದ ಕಂಡಕ್ಟರ್ಸ್. ಓಕೆ, ಆ ಕಂಡಕ್ಟರ್ ನಮಗೆ ಏನಂತ ಹೇಳ್ಬೋದು. ಸೊ ನಾವು ಇನ್ ದ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಡಿಸ್ಕಷನ್ ಮಾಡಿದ್ವಿ, ಕರೆಂಟ್ ಇನ್ ಎ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಡ್ರಿಫ್ಟ್ ಆಗ್ತಿದೆ, ಎಲೆಕ್ಟ್ರಾನ್ ಡ್ರಿಫ್ಟ್ ಆಗ್ತಿದೆ ಅಂತಂದರೆ ಇಟ್ ಈಸ್ ಪ್ರೊಡ್ಯೂಸ್ ಸಮ್ ಕರೆಂಟ್. ದಟ್ ಗೆಟ್ ಇನ್ ದ ಈಕ್ವೇಷನ್ ಐ ಈಸ್ ಈಕ್ವಲ್ ಟು NEA VD. I is equal to NEA VD. So by the derivation of drift velocity, VD is equal to E tau divided by M. Drift velocity ಏನು ಬಂದಿತ್ತು, E tau divided by M. You have to substitute here. The current is equal to NEA VD. ಆ ಕರೆಂಟ್ಗೆ ನಾವು ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಮಗೆ ಅಲ್ಲಿ getting the velocity, drift velocity ಏನು ಬರ್ತದೆ, ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ I is equal to NEA, drift velocity is EE tau divided by M. EE tau divided by M. So ಬರುತ್ತೆ. ಓಕೆ, ಸೊ ಆಗ that E into E taken as E square, NE square A tau divided by M, and then tau divided by M. Okay, N will getting NE square E tau divided by M. Okay, so next by using a function, so in the Ohm's law resistance is equal to ಏನಾಗುತ್ತೆ, V by I. okay, some potential electric field, okay, NE square E tau divided by M. so ಇಲ್ಲಿ ನಮಗೆ ಏನಾಗ್ತದೆ, electric field ಇದೆ. okay, so electric field ಅಂತಂದ್ರೆ that electric field is generated by using some potential. so what is the relation electric field, E is equal to V divided by L. E is equal to V divided by L. so electric field ನ substitution ಮಾಡಿದ್ರೆ, electric field E value ನ ನಾವು substitution ಮಾಡಿದ್ರೆ NE square A tau divided by M into V by L. electric field E place ಮಾಡಿದಾಗ V by L. so you have to take V, this I is comes to here, so I ನ ಈ ಕಡೆ ತಗೊಂಬಂದ್ರೆ that V by I is equal to what, V by I is equal to, so M L divided by NE square A tau. okay, NE square I tau. so V by I is taken as resistance. that resistance R is equal to ML divided by NE square tau divided by A. NE square tau divided by A. so where here that
divided by ne square tau. Okay, the resistance it is changes with respect to length of the conductor and area of the conductor. Okay, so ಇಲ್ಲಿ in remains charge of mass of the electron, charge of the electron, density of the electron, collision between the time taken collision is remains same. ಯಾಕೆಂದ್ರೆ ಒಂದು ಕಂಡಕ್ಟರ್ ನಾವು ಕಾನ್ಸ್ಟೆಂಟ್ ಇದೆ ಅಂತಂದ್ರೆ ಆ ಕಂಡಕ್ಟರ್ನ ನಾವು ಲೆಂತ್ ವೇರಿಯೇಷನ್ ಮಾಡ್ಬೋದು, ಏರಿಯಾ ಚೇಂಜಸ್ ಮಾಡ್ಬೋದು ಬೈ ಯೂಸಿಂಗ್ ಸಮ್ ಪ್ರೆಷರ್ ಅಥವಾ ಇದ್ರ ಮಾಡಿದ್ರೆ ಲೆಂತ್ ವೇರಿಯೇಷನ್ ಆಗುತ್ತೆ ಮತ್ತೆ ಏರಿಯಾ ಚೇಂಜಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ನ ತಗೊಂತೀವಿ, ಆ ಕಂಡಕ್ಟರ್ನ ಎಕ್ಸ್ಟೆಂಡ್ ಮಾಡ್ತೀವಿ ಅಂದರೆ ಎಕ್ಸ್ಪ್ಯಾಂಡ್ ಮಾಡಿದಾಗ ಏನಾಯಿತು, ಲೆಂತ್ ಇನ್ಕ್ರೀಸ್ ಆಗುತ್ತೆ. ಲೆಂತ್ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ಕರೆಸ್ಪಾಂಡೆನ್ಸ್ಲಿ ಏರಿಯಾ ಏನಾಗ್ತದೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಏರಿಯಾ ಡಿಕ್ರೀಸ್ ಆಗ್ತಿದೆ, ಬಟ್ ಅದರಲ್ಲಿರೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ರಿಮೈನ್ ಸೇಮ್. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೈನ್ಸ್ ಸೇಮ್ ಇರುತ್ತೆ, ಮತ್ತು ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಈಸ್ ರಿಮೈನ್ ಸೇಮ್ ಇರುತ್ತೆ, ಆ್ಯಂಡ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ಈಸ್ ಆಲ್ಸೋ ರಿಮೈನ್ ಸೇಮ್. This constant m divided by ne square tau, it is taken as rho. That rho is called as resistivity or specific resistance, where rho is equal to m divided by ne square tau. Okay, is resistivity are called as specific resistance. So resistance is directly proportional to the length and inversely proportional to the area of cross sectional area. Okay, ಇಲ್ಲಿ ನಮಗೆ resistance ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಫಸ್ಟ್ ಒನ್ r is directly proportional to the L. in the case L increase ಆಗ್ತಿದೆ ಅನ್ಕೊಳ್ಳಿ, L increase ಆದರೆ ಅಲ್ಲಿ ನಮಗೆ ಏನಾಗುತ್ತೆ, resistance is also increases. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರೂಮ್ ಇದೆ, ಆ ರೂಮಲ್ಲಿ ನಮಗೆ ಒಂದು 10 ಮೆಂಬರ್ಸ್ ಪೀಪಲ್ ಇದ್ದಾರೆ ಅನ್ಕೊಂಡ್ರೆ, ದಿಸ್ ದ ರೂಮ್, ದ ಲೆಂತ್ ಆಫ್ ದ ರೂಮ್ ಈಸ್ ಟೇಕನ್ ಆಸ್ L. ಓಕೆ, ಇಲ್ಲಿ ನಮಗೆ ಒಂದು 10 ಎಲೆಕ್ಟ್ರಾನ್ಸ್ ಇದೆ, ಅದು 6, 5, 7, 10 ಎಲೆಕ್ಟ್ರಾನ್ಸ್ ಇದೆ. ಈ 10 ಎಲೆಕ್ಟ್ರಾನ್ಸ್ ಇಟ್ ಈಸ್ ದ ಏರಿಯಾ ಈಸ್ ಮೋರ್. ಸೊ ಅವಾಗ ನಮಗೆ ಫ್ರೀ ಸ್ಪೇಸ್ ಇದೆ. ಓಕೆ, ಅವಾಗ ನಮಗೇನಾಯ್ತು, ಇಟ್ ಈಸ್ ಮೂವಿಂಗ್ ಫ್ರೀಲಿ, ದೇರ್ ಇಸ್ ನೋ ಅಪೋಸಿಷನ್ ಫೋರ್ಸ್. ಓಕೆ, ಸೊ ಇನ್ ದ ಕೇಸ್ ಈ ಲೆಂತ್ ನಾವೇನಾದರೂ 2L ಮಾಡಿದ್ರೆ ರೆಸಿಸ್ಟೆನ್ಸ್ ಏನಾಗುತ್ತೆ, ಇಟ್ ಈಸ್ ಡಿಕ್ರೀಸಸ್. ಓಕೆ, ಲೆಂತ್ ಈಸ್ ಡಬಲ್, ದಟ್ ಏರಿಯಾ ಈಸ್ ಕಮ್ಸ್ ಟು ಹಾಫ್. ಓಕೆ, ಈ ಲೆಂತ್ನ ನಾವೇನು ಮಾಡ್ತೀವಿ, ಡಬಲ್ ಮಾಡ್ತೀವಿ ಅಂತಂದರೆ ಇಟ್ ಇಸ್ ಕಮ್ಸ್ ಟು ಏರಿಯಾ ಈಸ್ ಹಿಯರ್. ಸೊ ಏರಿಯಾ ಈಸ್ ಡಿಕ್ರೀಸಸ್. ಏರಿಯಾ ಡಿಕ್ರೀಸ್ ಆದರೆ ಇಲ್ಲಿ ನಮಗೆ ಮೂವಿಂಗ್ ಡೈರೆಕ್ಷನ್ ಅಥವಾ ಮೂವಿಂಗ್ ವಿಡ್ತ್ ಏನಾಗ್ತಾ ಹೋಗುತ್ತೆ, ಚೇಂಜಸ್ ಆಗ್ತಾ ಹೋಯ್ತು. ಅಂದರೆ ಮೂವ್ ಆಗ್ತಿರೋ ಎಲೆಕ್ಟ್ರಾನ್ ಮೂವ್ ಆಗೋದಕ್ಕೆ ಒಂದು ಪಾತ್ ಏನಿದೆ ಅದೇನಾಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಪಾತ್ ಕಡಿಮೆ ಆಗ್ತಿದೆ ಅಂತಂದರೆ ಅಲ್ಲಿ ನಮಗೆ ಕೊಲಿಷನ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಈಸ್ ಆಲ್ಸೋ ಇನ್ಕ್ರೀಸಸ್. ಅವೆರಡರ ಮಧ್ಯೆ ನಮಗೆ ಏನಾಗುತ್ತೆ, ಕೊಲಿಷನ್ is also increases. Collision increases ಆಗ್ತಿದೆ ಅಂತಂದ್ರೆ it is opposition force is also increases. Opposition force increase ಆಗ್ತಿದೆ ಅಂದರೆ resistance is also increases. ಓಕೆ, ಯಾವಾಗ resistance increase ಆಗುತ್ತೆ, ಲೆಂತ್ increase ಆಗಿ ಏರಿಯಾ ಡಿಕ್ರೀಸ್ ಆದರೆ and that time resistance is increases. So resistance is directly proportional to the L and resistance is inversely proportional to the area. And also resistance is depends on nature of the material. ಇನ್ನೊಂದು ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ, ನೇಚರ್ ಆಫ್ ದ ಮೆಟೀರಿಯಲ್. ಅಂದರೆ ಯಾವ ಕಂಡಕ್ಟರ್ನ ತೊಗೊಂಡಿರ್ತೀರ ಆ ಕಂಡಕ್ಟರ್ದು ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದ್ರ ನೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಪರ್ ವೈರ್ನ ತಗೊಳ್ಳಿ, ಅದ್ರ ಬಿಟ್ಟು ಇನ್ನೊಂದು ನೆಕ್ಸ್ಟ್ ಒಂದು ವುಡ್ನ ತಗೊಳ್ಳಿ, ಅಥವಾ ಇದರ ಡಿಫ್ರೆಂಟ್ ತೊಗೊಂಡ್ರೆ ಅಲ್ಲಿ ನಮಗೆ ಚಾರ್ಜ್ ಪಾರ್ಟಿಕಲ್ ಮೂವ್ ಏನಾಗ್ತಾ ಹೋಗುತ್ತೆ, ಇಟ್ ಇಸ್ ದ ವೇರಿಯಿಂಗ್ ಬಿಕಾಸ್ ಇಟ್ಸ್ ದ ಕ್ಯಾರೆಕ್ಟರ್ ಆಫ್ ದ ಅಥವಾ ನೇಚರ್ ಆಫ್ ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಇಸ್ ಡಿಫ್ರೆಂಟ್. Okay, and fourth one, resistance depends on temperature. If the temperature is varying, resistance is also changes. Okay, temperature is varying, resistance is also changes. So that R is directly proportional to L by A. That R is equal to rho L divided by A. This rho is called as specific resistance or resistivity. So ಇಲ್ಲಿ specific resistance it is only depends on nature of the material, not the geometrical dimension of the conductor. So geometrical dimension or shape ಅಂತ ಅಂದ್ರೆ, ಸೊ ಇಲ್ಲಿ ಕಂಡಕ್ಟರ್ನ ಲೆಂತ್ ಇನ್ಕ್ರೀಸ್ ಮಾಡಲಿ ಅಥವಾ ಡಿಕ್ರೀಸ್ ಮಾಡಲಿ, ಓಕೆ, ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿದ್ರೆ ರೆಸಿಸ್ಟಿವಿಟಿ ಇಸ್ ನಾಟ್ ಚೇಂಜಸ್, ಇಟ್ ಈಸ್ ರೆಸಿಸ್ಟೆನ್ಸ್ ಓನ್ಲಿ ಚೇಂಜಸ್. ಓಕೆ,
Okay, that one is called as resistivity. Okay, resistivity, it's only depends on the nature of the material. If for example resistivity is not same for all the material, because ಒಂದು ಕಾಪರ್, ಇನ್ನೊಂದು ಐರನ್, ಇನ್ನೊಂದು ಅಲ್ಯೂಮಿನಿಯಂ, ಈ ಥರ ಡಿಫ್ರೆಂಟ್ ಕನ್ಸಿಡರ್ ಮಾಡಿದ್ರೆ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಏನಾಗ್ತದೆ, ಚೇಂಜಸ್ ಆಗ್ತಾ ಹೋಗುತ್ತೆ. ಇಟ್ಸ್ ಆಲ್ ಆರ್ ಮೆಟಲ್ಸ್, ಎಲ್ಲ ನಮಗೆ ಮೆಟಲೇ ಇದೆ, ಬಟ್ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಾಗುತ್ತೆ, ಚೇಂಜ್ ಆಗ್ತದೆ. ಆ ಚೇಂಜ್ ಆಫ್ ನೇಚರ್ ಆಫ್ ದ ಪ್ರಾಪರ್ಟಿ ಮೇಲೆ ರೆಸಿಸ್ಟೆನ್ಸ್ ಡಿಪೆಂಡ್ ಆಗುತ್ತೆ. ಇನ್ ದ ಕೇಸ್ ನಾವೇನು ಮೆಟೀರಿಯಲ್ ಅಥವಾ ಕಂಡಕ್ಟರ್ ಅಂತ ತಗೊಂಡಿರ್ತೀವಿ, ಅದನ್ನ ಲೆಂತ್ ಇನ್ಕ್ರೀಸ್ ಮಾಡಿ ಅಥವಾ ಏರಿಯಾನ ಡಿಕ್ರೀಸ್ ಮಾಡಿ ಅಥವಾ ವೇರಿಯೇಷನ್ ಮಾಡಿದ್ರು ರೆಸಿಸ್ಟೆನ್ಸ್ ಮಾತ್ರ ಚೇಂಜ್ ಆಗುತ್ತೆ. ರೆಸಿಸ್ಟಿವಿಟಿ ಈಸ್ ನಾಟ್ ಚೇಂಜಸ್. ಅಂಡ್ ಒನ್ ಮೋರ್ ಪಾಯಿಂಟ್, ರೆಸಿಸ್ಟೆನ್ಸ್ ಆ್ಯಂಡ್ ರೆಸಿಸ್ಟಿವಿಟಿ, ವಾಟ್ ಇಸ್ ದ ಡಿಫ್ರೆನ್ಸ್? ಸೊ ರೆಸಿಸ್ಟೆನ್ಸ್ ಅಂತ ಅಂದರೆ ಒಂದು ಕಂಡಕ್ಟರ್ನ ನಾವು ತೊಗೊಂಡ್ರೆ ಆ ಎಂಟೈರ್ ಕಂಡಕ್ಟರಲ್ಲಿ ಎಷ್ಟು ನಮಗೆ ಅಪೋಸಿಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಅಂದರೆ ಒಂದು ಚಾರ್ಜ್ ಪಾರ್ಟಿಕಲ್. So this one is conductor, this the length of conductor is L. Okay, ಈ ಎಂಟೈರ್ ಲೆಂತ್ ಆಫ್ ದ ಕಂಡಕ್ಟರಲ್ಲಿ ನಮಗೆ ಎಷ್ಟು ಅಪೋಸಿಷನ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ. ಎಲೆಕ್ಟ್ರಾನ್ ಈ ಥರ ಮೂವ್ ಆಗ್ತದೆ ಈ ಡೈರೆಕ್ಷನ್ಗೆ, ಅಪೋಸಿಷನ್ ಫೋರ್ಸ್ ಏನು ಕ್ರಿಯೇಟ್ ಆಗುತ್ತೆ ಅದನ್ನು ನಾವೇನಂತ ಕರಿತೀವಿ, ರೆಸಿಸ್ಟೆನ್ಸ್. ಓಕೆ, ಟೋಟಲ್ ಅಪೋಸಿಷನ್ ಫೋರ್ಸ್ ಬೈ ಯೂಸಿಂಗ್ ದ ಕಂಡಕ್ಟರ್ ಇಟ್ ಈಸ್ ಕಾಲ್ಡ್ ಆಸ್ ರೆಸಿಸ್ಟೆನ್ಸ್. ದ SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಓಮ್. Okay, SI unit of resistance is ohm. So what is the meaning of resistivity? Means resistivity, it is opposition force in particular unit length. ಯಾವುದೋ ಒಂದು ಪರ್ಟಿಕ್ಯುಲರ್ ಲೆಂತಲ್ಲಿ ನಮಗೆ ಇಷ್ಟು ಲೆಂತಲ್ಲಿ ಎಷ್ಟು ರೆಸಿಸ್ಟಿವಿಟಿ ಅಂತ ಹೇಳ್ತಾ ಹೋಗ್ತೀವಿ, ಅದನ್ನು ನಾವೇನಂತ ಕರಿತೀವಿ, ರೆಸಿಸ್ಟಿವಿಟಿ ಅಂತ ಕರಿತೀವಿ. ಅಂದರೆ ಅಪೋಸಿಷನ್ ಫ್ಲೋ ಆಫ್ ಚಾರ್ಜ್ ಪಾರ್ಟಿಕಲ್ ಇನ್ ಯೂನಿಟ್ ಲೆಂತ್. Opposition flow of charge particle in unit length, that one is called as resistivity. So resistivity, SI unit of resistivity is ohm meter. SI unit of resistivity ಏನಾಗಿರುತ್ತೆ, ohm meter ಆಗಿದೆ. Okay, these are the resistance. Okay, so here ಕರೆಂಟ್ ರೆಸಿಸ್ಟೆನ್ಸ್ ಫಾಲೋ ಮಾಡ್ತಾ ಹೋದಾಗ ರೆಸಿಸ್ಟೆನ್ಸ್ ಡಿಪೆಂಡ್ ಆಗಿದೆ. ಆ್ಯಂಡ್ ನೆಕ್ಸ್ಟ್, ವಾಟ್ ಈಸ್ ದ ಟೆಂಪ್ರೇಚರ್ ವೇರಿಯೇಷನ್? ಲಾಸ್ಟ್ ಪಾಯಿಂಟ್ ಡಿಪೆಂಡ್ಸ್ ಆನ್ ರೆಸಿಸ್ಟೆನ್ಸ್. ಟೆಂಪ್ರೇಚರ್ ಮೇಲೆ ಯಾವ ಥರ ಡಿಪೆಂಡ್ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಕಂಡಕ್ಟರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಆ ಕಂಡಕ್ಟರಲ್ಲಿ ನಮಗೇನಾಗಿರುತ್ತೆ, ರೆಸಿಸ್ಟೆನ್ಸು ಟೆಂಪ್ರೇಚರ್ ವೇರಿಯೇಷನ್ ಮಾಡ್ತೀರಾ. ಟೆಂಪ್ರೇಚರ್ ವೇರಿಯೇಷನ್ ಮಾಡಿದಾಗ ಸೊ ಟೆಂಪ್ರೇಚರ್ನ ಒಂದು ಕಂಡಕ್ಟರ್ಗೆ ಕೊಡ್ತಾ ಹೋಗ್ತೀವಿ, ಅಂದರೆ ಇನ್ಕ್ರೀಸ್ ದ ಟೆಂಪ್ರೇಚರ್ ಮಾಡಿದಾಗ ಬೈ ಯೂಸಿಂಗ್ ದ ಟೆಂಪ್ರೇಚರ್ ಎನರ್ಜಿ ಏನು ಮಾಡ್ತಿದೆ, ಇದರಲ್ಲಿರೋ ಫ್ರೀ ಎಲೆಕ್ಟ್ರಾನ್ಸ್, these free electron observing the energy from the temperature, it is fastly moving. ನಮಗೆ ಮೂವಿಂಗ್ ಫಾಸ್ಟ್ ಆಗ್ತಾ ಹೋಗುತ್ತೆ. ಓಕೆ, ಮೂವಿಂಗ್ ಫಾಸ್ಟ್ ಆಗ್ತಿದೆ ಅಂತಂದರೆ ನಮಗೆ ರೆಸಿಸ್ಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ವೈ? ಬಿಕಾಸ್ ರೆಸಿಸ್ಟೆನ್ಸ್ ಈಸ್ ವೇರಿಯಿಂಗ್ ಅಂತಂದರೆ ದಟ್ ರೆಸಿಸ್ಟೆನ್ಸ್ ಫಾರ್ಮುಲಾ ಏನಾಗಿದೆ, ದಟ್ ರೋ ಈಸ್ ಈಕ್ವಲ್ ಟು m ಡಿವೈಡ್ ಬೈ n e ಸ್ಕ್ವೇರ್ ಟೌ. ಓಕೆ, ದಟ್ ರೋ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರಿಲ್ಯಾಕ್ಸೇಷನ್ ಟೈಮ್ ಅನ್ನೋದು ಏನಾಗಿದೆ, ಈ ರಿಲ್ಯಾಕ್ಸೇಷನ್ ಟೈಮ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಾಲಿಟಿ ಆಗಿದೆ. ಟೆಂಪ್ರೇಚರ್ನ ರೈಸ್ ಮಾಡಿದಾಗ ವಿತ್ ಎಲೆಕ್ಟ್ರಾನ್ ಇಟ್ ಈಸ್ ಮೂವಿಂಗ್ ಫಾಸ್ಟ್ಲಿ, ಅಂದರೆ ಫ್ರೀಕ್ವೆನ್ಸಿ ಆಫ್ ದ ಕೊಲಿಷನ್ ಈಸ್ ಇನ್ಕ್ರೀಸಸ್, ದ ಟೈಮ್ ಈಸ್ ಇನ್ಕ್ರೀಸ್. ಫ್ರೀಕ್ವೆನ್ಸಿ ಆಫ್ ಕೊಲಿಷನ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ನಮಗೆ ಟೈಮ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ದ ರಿಲ್ಯಾಕ್ಸೇಷನ್ ಟೈಮ್ ಡಿಕ್ರೀಸಸ್, ರೆಸಿಸ್ಟಿವಿಟಿ ಈಸ್ ಇನ್ಕ್ರೀಸಸ್. ಓಕೆ, ರೆಸಿಸ್ಟಿವಿಟಿ ಇನ್ಕ್ರೀಸಸ್, ದ ರೆಸಿಸ್ಟಿವಿಟಿ ಅಂಡ್ ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಾಲಿಟಿ. ಓಕೆ, ರೆಸಿಸ್ಟಿವಿಟಿ ಈಸ್ ಇನ್ಕ್ರೀಸಸ್, resistance also increases. This for the conductor. Okay, so ಅವಾಗ ಕಂಡಕ್ಟರ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಯಾವ ಥರ ಆಗ್ಬೋದು, this is the temperature and resistivity. Okay, or resistance that goes on increases. So ಅದೇ ನಾವು ಏನಾದರೂ ಸೆಮಿ ಕಂಡಕ್ಟರ್ನ ಕನ್ಸಿಡರ್ ಮಾಡಿಕೊಂಡ್ರೆ ಇದೇ ರೆಸಿಸ್ಟಿವಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡೆನ್ಸಿಟಿ ಆಫ್ ದ ಎಲೆಕ್ಟ್ರಾನ್ ಕಂಟೈನಿಂಗ್ ಇನ್ ದ ಕಂಡಕ್ಟರ್. ಈ ಡೆನ್ಸಿಟಿ ಎನ್ ಮೇಲೆ ಡಿಪೆಂಡ್ ಆಗಿದೆ, ಇನ್ವರ್ಸ್ಲಿ ಪ್ರಪೋರ್ಷನಾಲಿಟಿ. ಸೊ ಅವಾಗ ಒಂದು ಸೆಮಿ ಕಂಡಕ್ಟರ್ಗೆ ನಾವು ಟೆಂಪ್ರೇಚರ್ನ ರೈಸ್ ಮಾಡಿದಾಗ ಆ ಸೆಮಿ ಕಂಡಕ್ಟರಲ್ಲಿ ಏನು ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನು ಬಾಂಡಿಂಗ್ ಆಗಿರುತ್ತೆ, ನೈಬರಿಂಗ್ ಆಟಮ್ ಜೊತೆ ಏನು ಬಾಂಡಿಂಗ್ ಆಗಿರುತ್ತೆ, by using the temperature it is breaks the bonding. This one is one atom, this one is another atom. ಈ outermost valence electron ಏನಾಗಿರುತ್ತೆ, ಬಾಂಡ್ ಆಗಿರುತ್ತೆ. ಓಕೆ, there is no free electron. ಸೊ ಅವಾಗ ಏನಾಯ್ತು, ಟೆಂಪ್ರೇಚರ್ ರೈಸ್ ಮಾಡಿದಾಗ ಇಟ್ ಇಸ್ ಬ್ರೇಕ್ಸ್ ದ ಬಾಂಡಿಂಗ್. ಬ್ರೇಕ್ಸ್ ದ ಬಾಂಡಿಂಗ್ ಅಂತಂದರೆ ದಟ್ ಫ್ರೀ ಎಲೆಕ್ಟ್ರಾನ್ ಈಸ್ ಡೆವಲಪ್ಡ್. ಫ್ರೀ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಜನರೇಟ್ ಆಗುತ್ತೆ. ಫ್ರೀ ಎಲೆಕ್ಟ್ರಾನ್ ಜನರೇಟ್ ಆದಾಗ ದ ನಂಬರ್ ಆಫ್ ಡೆನ್ಸಿಟಿ, ನಂಬರ್ ಆಫ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಏನಾಯಿತು, ನಂಬರ್ ಆಫ್ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಈಸ್ ಇನ್ಕ್ರೀಸಸ್. ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗ್ತಿದೆ ಅಂತಂದರೆ ರೆಸಿಸ್ಟಿವಿಟಿ ಈಸ್ ಗೋಸ್ ಆನ್ ಡಿಕ್ರೀಸಸ್. ರೆಸಿಸ್ಟಿವಿಟಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಫಾರ್ ಸೆಮಿ ಕಂಡಕ್ಟರ್ ಇಟ್ ಈಸ್ ಗೋಸ್ ಆನ್ ಡಿಕ್ರೀಸಸ್. ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಸೆಮಿ ಕಂಡಕ್ಟರ್ ಏನಾಯಿತು, ಗೋಸ್ ಆನ್ ಡಿಕ್ರೀಸಸ್, ಟೆಂಪ್ರೇಚರ್ ಆ್ಯಂಡ್ ರೆಸಿಸ್ಟಿವಿಟಿ. ಸೊ ರೆಸಿಸ್ಟಿವಿಟಿ ಡಿಕ್ರೀಸಸ್ ಮೀನ್ಸ್ resistance is also decreases.
ಓಕೆ, ಬಿಕಾಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಾಲಿಟಿ. ಸೊ ದೀಸ್ ಆರ್ ದ ರೆಸಿಸ್ಟೆನ್ಸ್ ಮತ್ತು ಕರೆಂಟ್ ಈಕ್ವೇಷನ್ ಆ್ಯಂಡ್ ಅದ್ರದ್ದು ರೆಸಿಸ್ಟಿವಿಟಿ ಅಂದ್ರೇನು, ಆ ರೆಸಿಸ್ಟೆನ್ಸ್ ಯಾವುದೇ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಥ್ಯಾಂಕ್ ಯು.